ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಈ ಕೆಲಸ ಮಾಡಿ ಹಣದ ಸುರಿಮಳೆಯಾಗುತ್ತೆ. ಹೌದು, ಹಿಂದೂ ಧರ್ಮದಲ್ಲಿ ಮತ್ತು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನದಂದು ಅಂದರೆ ಮಂಗಳವಾರದ ದಿನ ವಿಧಿವಿಧಾನಗಳಂತೆ ಪೂಜೆಯನ್ನು ಮಾಡೋದ್ರಿಂದ, ಉಪವಾಸ ವ್ರತವನ್ನ ಮಾಡೋದ್ರಿಂದ ಒಂದೆಡೆ ಆಂಜನೇಯ ಸ್ವಾಮಿ ಒಲಿದ್ರೆ ಮತ್ತೊಂದೆಡೆ ಜಾತಕದಲ್ಲಿನ ಮಂಗಳ ದೋಷವು ನಿವಾರಣೆಯಾಗುವುದು. ಈ ವಿಡಿಯೋದಲ್ಲಿ ಮಂಗಳವಾರದ ದಿನದಂದು ಮಾಡಬೇಕಾದ ಕೆಲವೊಂದು ಕೆಲಸಗಳ ಬಗ್ಗೆ ಹೇಳಿದ್ದೇವೆ. ಇವುಗಳನ್ನು ಮಂಗಳವಾರದ ದಿನದಂದು ಮಾಡೋದ್ರಿಂದ ಎಲ್ಲ ರೀತಿಯಾದ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳೋದು ಮಾತ್ರವಲ್ಲ, ನಮ್ಮ ಆಸೆಗಳು ಕೂಡ ಈಡೇರ್ತವೆ. ಹೌದು, ಹಾಗಾದ್ರೆ ಮಂಗಳವಾರದ ದಿನದಂದು ನಾವು ಯಾವ ರೀತಿಯ ಕೆಲಸಗಳನ್ನ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಭಕ್ತಿಯಿಂದ ಆಂಜನೇಯ ಸ್ವಾಮಿಗೆ ಲೈಕ್ ಕೊಟ್ಟು ಆತನ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ 3 ಬಾರಿ ಜೈ ಶ್ರೀರಾಮ್ ಅಂತ ಬರೀರಿ. ಆ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಹತ್ತಿರವೂ ಸುಳಿಯಲ್ಲ. ಹೌದು, ನಿಮ್ಗೇನಾದ್ರೂ ಹಣದ ಸಮಸ್ಯೆ ಇದ್ರೆ ಆ ಹಣದ ಸಮಸ್ಯೆಯನ್ನ ದೂರ ಮಾಡಲು ಈ ಪರಿಹಾರ ಮಾಡಿ. ಹೌದು, ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಕೆಂಪು ಬಣ್ಣದ ಬಟ್ಟೆಯನ್ನ, ಕೆಂಪು ಬಣ್ಣದ ಹೂಗಳನ್ನ ಮತ್ತು ಆತನಿಗೆ ಪ್ರಿಯವಾದ ಬೂಂದಿ ಲಡ್ಡುಗಳನ್ನು ತೆಗೆದುಕೊಂಡು ಬಂದು ಆಂಜನೇಯ ಸ್ವಾಮಿಗೆ ಅರ್ಪಿಸಿ. ಇವುಗಳನ್ನು ಅರ್ಪಿಸಿದ ನಂತರ ಆಂಜನೇಯ ಸ್ವಾಮಿಗೆ ವಿಧಿವಿಧಾನಗಳ ಪ್ರಕಾರ ಆರತಿಯನ್ನು ಮಾಡಬೇಕು. ಆರತಿ ಮಾಡುವಾಗ ಜೈ ಶ್ರೀರಾಮ್ ಅಂತ 21 ಬಾರಿ ಪಠಿಸಿ. ಹೀಗೆ 9 ಮಂಗಳವಾರ ತಪ್ಪದೆ ಮಾಡ್ತಾ ಬನ್ನಿ. ಇದರಿಂದ ನಿಮಗೆ ಧನಾಗಮನವಾಗುವುದು, ಹಣದ ಸಮಸ್ಯೆಗಳು ದೂರವಾಗುವುದು. ಒಂದು ವೇಳೆ ನಿಮ್ಗೇನಾದ್ರೂ ಆಸೆಗಳು ಇದ್ರೆ ಅವುಗಳನ್ನ ಈಡೇರಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಮಂಗಳವಾರ ಬೆಳಗ್ಗೆ ಬೇಗ ಎದ್ದು ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹನುಮಂತನ ವಿಗ್ರಹಕ್ಕೆ ಪೂಜೆ ಮಾಡ್ತಾ ಸಿಂಧೂರ, ಮಲ್ಲಿಗೆ ಎಣ್ಣೆ ಮತ್ತು ಕೆಂಪು ಹೂಗಳನ್ನು ಅರ್ಪಿಸಿ. ಇವುಗಳನ್ನು ಅರ್ಪಿಸಿದ ಬಳಿಕ ಆಂಜನೇಯ ಸ್ವಾಮಿಯ ಬಲಭಾಗಕ್ಕೆ ಕುಳಿತು 5 ಬಾರಿ ಹನುಮಾನ್ ಚಾಲಿಸವನ್ನು ಪಠಿಸಬೇಕು. ಈ ರೀತಿಯಾಗಿ 5 ಮಂಗಳವಾರ ಇವುಗಳನ್ನು ಅರ್ಪಿಸಿ ಪೂಜೆ ಮಾಡಿ ಹನುಮಾನ್ ಚಾಲಿಸ್ ಪಠಿಸೋದ್ರಿಂದ ಹನುಮಂತನು ನಿಮ್ಮೆಲ್ಲ ಆಸೆಗಳನ್ನು 3 ತಿಂಗಳೊಳಗೆ ಪೂರೈಸ್ತಾನೆ. ಒಂದು ವೇಳೆ ನಿಮಗೆ ಶತ್ರುಗಳ ಕಾಟದಿಂದ ಮುಕ್ತಿ ಬೇಕು ಅಂತ ಅನಿಸಿದ್ರೆ ಮಂಗಳವಾರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಕೆಂಪು ಚಂದನದ ಜಪಮಾಲೆಯನ್ನು ಬಳಸಿ ಪ್ರತಿದಿನ 5 ಬಾರಿ ಹನುಮಾನ್ ಚಾಲಿಸವನ್ನು ಪಠಿಸ್ತಾ ಬನ್ನಿ. ಇದನ್ನು ಪಠಿಸೋದು ತುಂಬಾನೇ ಪರಿಣಾಮಕಾರಿ ಫಲವನ್ನು ನೀಡುತ್ತದೆ. ನಿಮ್ಮನ್ನ ರಕ್ಷಿಸಲು ಮತ್ತು ಶತ್ರುಗಳಿಂದ ಉಂಟಾಗುವ ತೊಂದರೆಗಳಿಂದ ನೀವು ಮುಕ್ತಿಯನ್ನು ಪಡೆದುಕೊಳ್ಳಲು ಹನುಮಂತನನ್ನ ಪ್ರಾರ್ಥಿಸಿ. ಹೀಗೆ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ನಿಮಗೆ ಶತ್ರುಗಳಿಂದ ಬಹುಬೇಗನೆ ಮುಕ್ತಿ ಸಿಗ್ತದೆ. ಮಂಗಳ ದೋಷದಿಂದ ಮುಕ್ತಿಯನ್ನು ಪಡೆಯಲು ಈ ಪರಿಹಾರ ಮಾಡಿ. ಜ್ಯೋತಿಷ್ಯದ ಪ್ರಕಾರ ಮಂಗಳವಾರದ ದಿನ 1 ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಮತ್ತು ಅದರಲ್ಲಿ ಸ್ವಲ್ಪ ಕುಂಕುಮ ಮತ್ತು ಬೆಲ್ಲವನ್ನು ಸೇರಿಸಿ. ಇದಾದ ನಂತರ ಆ ನೀರನ್ನ ಅಂದ್ರೆ ಆ ತಾಮ್ರದ ಪಾತ್ರೆಯನ್ನು ಕೈಯಲ್ಲಿ ಹಿಡಿದು ಮಂಗಳ ಗ್ರಹವನ್ನ ಬಲಪಡಿಸಲು ಆಂಜನೇಯ ಸ್ವಾಮಿಯನ್ನ ಪ್ರಾರ್ಥಿಸಿಕೊಳ್ಳಿ. ನಂತರ ಆ ನೀರನ್ನ ಆಂಜನೇಯ ಸ್ವಾಮಿಯ ಪಾದಕ್ಕೆ ಅರ್ಪಿಸಿ. ಹೀಗೆ ನೀವು 21 ಮಂಗಳವಾರ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿನ ಮಂಗಳ ದೋಷ ದೂರವಾಗ್ತದೆ. ನೀವು ಒಳ್ಳೆಯ ಉದ್ಯೋಗವನ್ನ ಪಡೆಯಲು ಬಯಸಿದ್ರೆ 11 ಮಂಗಳವಾರ ಹನುಮಂತನಿಗೆ ಬೆಲ್ಲ ಮತ್ತು ಬೇಳೆಯನ್ನು ಅರ್ಪಿಸಬೇಕು. ಇವುಗಳನ್ನ ಆಂಜನೇಯ ಸ್ವಾಮಿಗೆ ಅರ್ಪಿಸಿದ ನಂತರ ಹನುಮಾನ್ ಚಾಲಿಸವನ್ನ 5 ಬಾರಿ ಪಠಿಸಬೇಕು. ಹೀಗೆ ಮಾಡೋದ್ರಿಂದ ಉದ್ಯೋಗ ಹುಡುಕ್ತಿರೋರಿಗೆ ಶೀಘ್ರದಲ್ಲೇ ಉದ್ಯೋಗ ಸಿಗ್ತದೆ ಹಾಗೂ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಬಡ್ತಿ ಸಿಗುವಂತೆ ಮತ್ತು ಉದ್ಯೋಗದಲ್ಲಿ ಎದುರಾಗುವ ಸಮಸ್ಯೆಗಳು ಕೂಡ ದೂರವಾಗುವುದು. ಜೈ ಶ್ರೀರಾಮ್. ಧನ್ಯವಾದಗಳು.